ಆದ್ಯತೆಗಳ ಕುರಿತು ಕಾಗೆಯ ಪಾಠ. ಒಂದು ಸಣ್ಣ ಪಟ್ಟಣದ ಬಳಿ ಒಂದು ದೊಡ್ಡ ಮರವಿತ್ತು ಮತ್ತು ಆ ಮರದಲ್ಲಿ ಒಂದು ಕಾಗೆ ವಾಸಿಸುತ್ತಿತ್ತು. ಅದು ಯಾವಾಗಲೂ ತನಗೆ ಬೇಕಾದ ಆಹಾರವನ್ನು ಪಡೆಯಲು ಹತ್ತಿರದ ಕಾಡಿಗೆ ಹೋಗಿ ತಿನ್ನುತ್ತದೆ. ಭವಿಷ್ಯದಲ್ಲಿ ಆಹಾರ ಸಿಗದಿದ್ದರೆ ಏನು ಮಾಡುವುದು ಎಂದು ಅದು ಬಹಳಷ್ಟು ಆಹಾರವನ್ನು ತಂದು ತನ್ನ ಗುಹೆಯಲ್ಲಿ ಸಂಗ್ರಹಿಸುತ್ತದೆ. ಒಂದು ದಿನ ಕಾಗೆ ಆಹಾರ ಹುಡುಕುತ್ತಿರುವಾಗ ಅದು ಸ್ಮಾರ್ಟ್ಫೋನ್ ಅನ್ನು ನೋಡಿತು. ಅದು ಯಾರದ್ದು ಎಂದು ಕಾಗೆ ಸುತ್ತಲೂ ನೋಡಿತು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಯಾರೋ ಅದನ್ನು ಮರೆತು ಅಲ್ಲಿಯೇ ಬಿಟ್ಟಿರಬೇಕು. ಅದನ್ನು ಸುರಕ್ಷಿತವಾಗಿಟ್ಟು ನಾಳೆ ಈ ಪಾರ್ಕ್ಗೆ ಬರುವ ಜನರು ನೋಡುವಂತೆ ಇಲ್ಲಿಯೇ ಹಾಕೋಣ. ಹಾಗೆ ಮಾಡಿದರೆ ಸ್ಮಾರ್ಟ್ಫೋನ್ ನಿಜವಾದ ಮಾಲೀಕರ ಕೈಯಲ್ಲಿ ಸಿಗುತ್ತದೆ ಎಂದು ಕಾಗೆ ತಕ್ಷಣ ಹಾರಿ ಹೋಗಿ ಸ್ಮಾರ್ಟ್ಫೋನ್ ಅನ್ನು ತನ್ನ ಗೂಡಿಗೆ ತೆಗೆದುಕೊಂಡು ಹೋಯಿತು. ಇದ್ದಕ್ಕಿದ್ದಂತೆ ಸ್ಮಾರ್ಟ್ಫೋನ್ನಲ್ಲಿನ ಅಪ್ಲಿಕೇಶನ್ ಪ್ಲೇ ಆಗಲು ಪ್ರಾರಂಭಿಸಿತು ಮತ್ತು ಪಕ್ಷಿಗಳು ನೃತ್ಯ ಮಾಡುತ್ತಿರುವ ವಿಡಿಯೋ ಪ್ಲೇ ಆಗುತ್ತಿತ್ತು. ಅದನ್ನು ನೋಡಿ ಕಾಗೆ ಆಶ್ಚರ್ಯಚಕಿತವಾಯಿತು ಮತ್ತು ಇತರ ವಿಡಿಯೋವನ್ನು ನಿರಂತರವಾಗಿ ನೋಡಲಾರಂಭಿಸಿತು. ಆ ಸಮಯದಲ್ಲಿ ಬಿಸಿಯಾದ ಸ್ಮಾರ್ಟ್ಫೋನ್ ಚಳಿಗೆ ಆರಾಮ ನೀಡುತ್ತಿತ್ತು. ಆಹಾರ ಹುಡುಕಲು ಹೊರಗೆ ಹೋಗುವ ಬದಲು ಗೂಡಿನಲ್ಲಿ ಕುಳಿತು ರೀಲ್ಸ್ ವಿಡಿಯೋಗಳನ್ನು ನೋಡುತ್ತಾ ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿತ್ತು. ಇದೇ ರೀತಿ 2-3 ದಿನಗಳ ಕಾಲ ರೀಲ್ಸ್ ವಿಡಿಯೋಗಳನ್ನು ನೋಡುತ್ತಿತ್ತು ಮತ್ತು ನಂತರ ಸ್ಮಾರ್ಟ್ಫೋನ್ ಕೆಲಸ ಮಾಡಲಿಲ್ಲ. ಆಗ ಕಾಗೆಗಳಿಗೆ ಅರಿವಾಯಿತು, ಅವರು 2-3 ದಿನಗಳಿಂದ ಏನನ್ನೂ ತಿಂದಿಲ್ಲ ಮತ್ತು ಆಹಾರವನ್ನು ಹುಡುಕಿಲ್ಲ ಎಂದು. ನಾವು ಆಹಾರವನ್ನು ಉಳಿಸುವ ಬದಲು ನಿರಂತರವಾಗಿ ರೀಲ್ಸ್ ವಿಡಿಯೋಗಳನ್ನು ನೋಡುತ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೇವೆ. ತುಂಬಾ ಹಸಿದ ಕಾಗೆ ಆಹಾರ ಹುಡುಕಲು ಹೊರಗೆ ಹೋಯಿತು. ಬಹಳ ದಿನಗಳಿಂದ ಊಟ ಮಾಡದಿದ್ದ ಕಾಗೆ ತುಂಬಾ ಹಸಿದಿತ್ತು. ಹಾರಲು ಸಹ ಸಾಧ್ಯವಾಗಲಿಲ್ಲ. ಆಗ ಸ್ಮಾರ್ಟ್ಫೋನ್ ಸರಿಯಾಗಿ ವರ್ತಿಸಲು ಪ್ರಾರಂಭಿಸಿತು. ನೀವು ಅದನ್ನು ಸಮಯ ಇದ್ದಾಗ ಮಾತ್ರ ಬಳಸಿ, ಇಲ್ಲದಿದ್ದರೆ ನಿಮಗೆ ಸಮಯ ಇಲ್ಲದಂತೆ ಮಾಡುತ್ತದೆ. ನೀವು ಮಾಡಿದಂತೆ ಸಮಯವಿಲ್ಲದೆ ಬಳಸಿದರೆ ನೀವು ಮಾತ್ರ ಬಳಲುತ್ತೀರಿ ಎಂದು ನಿಮಗೆ ಅರ್ಥವಾಗುತ್ತದೆ. ಮಕ್ಕಳು ತಮ್ಮ ಸ್ಮಾರ್ಟ್ಫೋನ್ಗಳನ್ನು ಬಳಸಿ ಉದ್ಯಾನವನದಿಂದ ಉದ್ಯಾನವನಕ್ಕೆ ಬರುವುದನ್ನು ನಾನು ನೋಡಿದಾಗ ನಾನು ತಕ್ಷಣ ಹೋಗಿ ಅವರ ಮೇಲೆ ಅಟ್ಯಾಕ್ ಮಾಡಲು ಪ್ರಾರಂಭಿಸಿದೆ. ಅದಕ್ಕಾಗಿಯೇ ಅಲ್ಲಿಗೆ ಬರುವ ಮಕ್ಕಳು ಉದ್ಯಾನವನಕ್ಕೆ ಬಂದಾಗಲೂ ಸಹ ರೀಲ್ಗಳನ್ನು ನೋಡುವುದಿಲ್ಲ, ಬದಲಾಗಿ ಓಡಿ ಆಟವಾಡುತ್ತಾರೆ. ತಮ್ಮ ದೇಹವನ್ನು ಮಾತ್ರವಲ್ಲದೆ ಮನಸ್ಸನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ.